ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಈ ಥರ ಆಗ್ಬಿಟ್ಟಿದ್ದಾನೆ ಅಂತ ಆಲೋಚನೆ ಮಾಡ್ತಾ ಇರ್ತೀರಾ? ನಮ್ಮ ಕೆಲಸನೇ ಇಂಥದ್ದು. ಏನು ಮಾಡ್ತೀರಾ? ಇಷ್ಟು ಡೆಸ್ಟಲ್ಲಿ ಸುಮಾರಷ್ಟು ಜನ ನೋಡಿದವ್ರು ಹೇಳ್ತಾರೆ, ನಿಂಗೇನಪ್ಪ ಆರಾಮಾಗಿದೆಯಾ ಅಂತ. ಆರಾಮು, ಇದೇ ಥರ ಆರಾಮು. ಪಾಪ ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಮನೆಯವ್ರು ಯಾರು ನೋಡ್ಬಿಟ್ರೆ ಈ ಸಾಕಪ್ಪ ಈ ಕೆಲಸ ನಿನ್ಗೆ ಯಾಕಪ್ಪ ಬೇಕು ಅಂತ ಕೇಳ್ತಾರೆ. ಆದ್ರೂ ಜೀವನದಲ್ಲಿ ನಾನು ಏನಾದರೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದೀನಂದ್ರೆ ಈ ಕಾರಣನೇ ಈ ಕಟಿಂಗ್ ಮಿಷಿನು, ಆ ಕಟಿಂಗ್ ಪ್ಲೇಯರು, ಸ್ಕ್ರೂ ಡ್ರೈವರು ಇದೆ. ಇವತ್ತು ಸುಮಾರಷ್ಟು ಕಡೆ ನಾನೊಂದು ರೀಚ್ ಆಗಿದ್ದೀನಿ. ನನ್ನನ್ನು ಗುರುತಿಸ್ತಾರಂದ್ರೆ ಈ ಎಲೆಕ್ಟ್ರಿಕಲ್ ಕೆಲಸನೇ ಕಾರಣ. ಎಷ್ಟೇ ಧೂಳು ಬರಲಿ, ಎಷ್ಟೇ ಡೆಸ್ಟ್ ಬರಲಿ, ಎಷ್ಟೇ ಕಷ್ಟ ಇರಲಿ, ಈ ಕೆಲಸ ಮಾತ್ರ ಬಿಡಲ್ಲ. ನಾನಂತಲ್ಲ, ಇವತ್ತೆಲ್ಲ ಸುಮಾರಷ್ಟು ಜನ ITI ಮಾಡಿರೋರು ಇದ್ದೀರಾ, ಡಿಪ್ಲೊಮಾ ಮಾಡಿರೋರು ಇದ್ದೀರಾ. ಇವಾಗ ಎಲೆಕ್ಟ್ರಿಕಲ್ ಫೀಲ್ಡ್ ಅಂದರೆ ಯಾರೂ ಬರ್ತಿಲ್ಲ. ಏನು ಕಾರಣ ಅಂದರೆ ಈ ಗ್ರೂ ಕಟಿಂಗಲ್ಲಿ ಡೆಸ್ಟ್ ಬರುತ್ತೆ, ಧೂಳು ಬರುತ್ತೆ, ಬದುಕೋಕ್ಕಾಗಲ್ಲ, ಕಾಯಿಲೆಗಳು ಬಂದ್ಬಿಡುತ್ತೆ. ನೋಡಿ ಸ್ನೇಹಿತರೆ, ಇದೇ 20 ವರ್ಷದ ಹಿಂದೆ, 30 ವರ್ಷದ ಹಿಂದೆ ಸುತ್ತಿ ಉಳಿಲಿ ಹೊಡೆಯೋರು. ಇವತ್ತು ಮಿಷಿನ್ಗಳು ಬಂದಿದೆ, ಸುಮಾರು ಥರ ಕಟಿಂಗ್ ಮಿಷಿನ್ಗಳು ಬಂದಿದೆ, ಡೆಸ್ಟೇ ಬರ್ದಿರೋಂಥ ಎಲ್ಲ ಮಿಷಿನ್ಗಳು ಬಂದಿದೆ. ಆದರೂ ಎಲ್ಲ ಶಾರ್ಟ್ ಅಂದ್ಕೊಂಡು ಏನಪ್ಪ ಫಾಸ್ಟ್ ಅಂದ್ಕೊಂಡು ಅರ್ಧದಲ್ಲೇ ಜೀವನ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ. ಎಷ್ಟೋ ಜನ ಎಲೆಕ್ಟ್ರಿಕಲ್ ಫೀಲ್ಡ್ ಕೆಲಸಕ್ಕೆ ಬರ್ತಿಲ್ಲ. ನಾನು ಎಷ್ಟೋ ಸರಿ ವಿಚಾರಗಳನ್ನ ಮಾಡಿದ್ದೀನಿ. ಸುಮಾರಷ್ಟು ಜನ ಫೋನ್ ಮಾಡ್ತಾರೆ, ಇಲ್ಲ ಸರ್ ಹಿಂಗಿದೆ, ನಮ್ಮ ಕೆಲಸದಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ, ಇವಾಗ ನಾನೊಂದು 3,000ಕ್ಕೆ ಮಾಡಿದ್ರೆ ಇನ್ನೊಬ್ಬ 1,500ಕ್ಕೆ ಮಾಡ್ತಾ ಇದ್ದೇನೆ, ಇದೆಲ್ಲ ನಮ್ಮ ತುಂಬ ಕಷ್ಟ ಅನಿಸ್ತಾ ಇದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಬಟ್ ನಾನು ಒಂದೇ ಹೇಳಕ್ಕೆ ಇಷ್ಟಪಡೋದು, ಅವ್ರು 1,000 ರೂಪಾಯಿ ಮಾಡಲಿ, ನೀವು 3,000 ರೂಪಾಯಿ ಮಾಡಿ, ಆದರೆ ಎಲೆಕ್ಟ್ರಿಕಲ್ ಕೆಲಸ ಕಲ್ತ ಮೇಲೆ ಅರ್ಧಕ್ಕೆ ಬಿಟ್ಟಂತೂ ಹೋಗ್ಬೇಡಿ. ಅದರಿಂದ ನಿಜವಾಗ್ಲೂ ಏನೋ ಒಂದು ಸಕ್ಸಸ್ ಸಿಗುತ್ತೆ. ನಾನು ಇಡೀ ರಾಜ್ಯ ಸುತ್ತಿದ್ದೆ. ನಮ್ದೊಂದು ಆಸೆ ಇದೆ, ಹೇಳ್ತೀನಿ ಕೇಳಿ. ಇಡೀ ಜಗತ್ತು ಸುತ್ತಬೇಕು, ಎಲೆಕ್ಟ್ರಿಕಲ್ ಫೀಲ್ಡಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂದ್ಬಿಟ್ಟು ಎಲೆಕ್ಟ್ರಿಕಲ್ ಫೀಲ್ಡ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದಂತೂ ನನಗೆ ಯಾರು ಏನೇ ಅಂದರೂ ಇದನ್ನು ಮಾತ್ರ ಬಿಡಲ್ಲ. ಇದು ಅದೇ ಈ ಡೆಸ್ಟು ಹೆಂಗೆ ಬರ್ತಾ ಇದೆ ಜೀವನದಲ್ಲಿ, ಆ ಥರ ಕಷ್ಟಗಳು ಸಿಕ್ಕಾಬಟ್ಟೆ ಬರುತ್ತೆ. ಅದನ್ನೆಲ್ಲ ದಾಟಿ ನಾನೊಂದು ಮೇಲಕ್ಕೆ ಹೋಗಬೇಕು ನಿಮ್ಮ ಬೆಂಬಲದಿಂದ ಅಂತ ನನ್ನ ಮಾತನ್ನ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಫಾಲೋ ಮಾಡಿ. ಜೈ ಎಲೆಕ್ಟ್ರಿಕಲ್. ಹಾಗೇನೆ ಎಲೆಕ್ಟ್ರಿಕಲ್ ಕೆಲಸ ಮಾತ್ರ ಯಾರು ಬಿಡೋಕೆ ಹೋಗ್ಬೇಡಿ. ಅದೊಂದು ನನ್ನೊಂದು ಕೋರಿಕೆ. ಯಾರ ಹತ್ರನಾದ್ರೂ ಕೆಲಸ ಮಾಡಿ, ಯಾರ ಹತ್ರನಾದ್ರೂ ಏನೋ ಒಂದು ಮಾಡಿ. ಎಲೆಕ್ಟ್ರಿಕಲ್ ಫೀಲ್ಡಲ್ಲಿ ಹೆಂಗೆ ಅಂದರೆ, ಒಬ್ರ ಹತ್ರ ಕೆಲಸ ಮಾಡ್ತಾ ಇರ್ತಾರೆ, ಯಾರೋ ಒಂದು 10 ರೂಪಾಯಿ ಕೊಡ್ತೀನಿ ಅಂದರೆ ಅವ್ರ ಹತ್ರ ಜಂಪ್ ಆಗಿಬಿಡ್ತಾರೆ. ಅವರೊಂದು 10 ರೂಪಾಯಿ ಕಮ್ಮಿ ಮಾಡ್ತಂದ್ರೆ ತಿರ್ಗಾ ಅದೇ ಇನ್ನೊಬ್ರ ಹತ್ರ ಫೋನ್ ಮಾಡ್ಬಿಟ್ಟು ಅಣ್ಣ ನಾನು ಕೆಲ್ಸಕ್ಕೆ ಬರ್ತೀನಿ ಅಂತ ಕೇಳ್ತಾರೆ. ಆ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ. ಹೆಲ್ಪರಿಂದ ಕೆಲಸ ಸ್ಟಾರ್ಟ್ ಮಾಡಿದಿರಾ, ಒಂದು ಉನ್ನತ ಸ್ಥಾನಕ್ಕೆ ಬನ್ನಿ. ನೀವು ಒಂದು ಒಳ್ಳೆ ಕಾಂಟ್ರಾಕ್ಟರ್ ಆಗಿ ಇನ್ನೊಂದಷ್ಟು ಜನಕ್ಕೆ ಕೆಲಸ ಕೊಡಿ. ಈ ಥರ ನೀವು ಒಂದು ಕಡೆಯಿಂದ ಬಿಟ್ಟು ಇನ್ನೊಂದು ಕಡೆಗೆ ಹೋಗಿ ನೀವು ಓನರ್ ಆದಾಗ ನಿಮ್ಮ ಹತ್ರ ಬಂದವರು ಇಲ್ಲಿ ಬಿಟ್ಟು ಇನ್ನೊಂದು ಕಡೆಗೆ ಹೋದಾಗ ಸ್ಟ್ರಗಲ್ ಮಾಡ್ತೀರಾ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಜೈ ಎಲೆಕ್ಟ್ರಿಕಲ್.